ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮನೆ ಮಗಳು ವ್ಲಾಗ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಹಿನ್ನೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಭಾರತೀಯರು ಹೊಸ ವರ್ಷ ಎಂದೇ ಆಚರಣೆ ಮಾಡುವ ಹಬ್ಬವೇ ಯುಗಾದಿ ಹಬ್ಬ. ಚೈತ್ರ ಮಾಸದ ಮೊದಲ ದಿನದಂದು ಸಾಮಾನ್ಯವಾಗಿ ಆಚರಣೆ ಮಾಡುವ ಈ ಯುಗಾದಿಯನ್ನು ಕೇರಳದಲ್ಲಿ ವಿಶು, ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವಾ ಎಂದು ಕರೆಯಲಾಗುತ್ತದೆ. ಹಿಂದೂ ಪುರಾಣಗಳ ಪ್ರಕಾರ ಈ ದಿನವೇ ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಸೃಷ್ಟಿಸಿದರು. ನಂತರ ಅವರು ದಿನಗಳು, ವಾರಗಳು, ತಿಂಗಳುಗಳು ಮತ್ತು ವರ್ಷಗಳನ್ನು ರಚಿಸಿದರು. ಆದ್ದರಿಂದ ಯುಗಾದಿಯನ್ನು ಬ್ರಹ್ಮಾಂಡದ ಸೃಷ್ಟಿಯ ಮೊದಲ ದಿನ ಎನ್ನುವ ನಂಬಿಕೆ ಇದೆ. 12ನೇ ಶತಮಾನದಲ್ಲಿ ಪ್ರಸಿದ್ಧ ಭಾರತೀಯ ಗಣಿತಜ್ಞ ಭಾಸ್ಕರಾಚಾರ್ಯರು ಖಗೋಳ ಲೆಕ್ಕಾಚಾರವು ಸೂರ್ಯೋದಯದಿಂದ ಯುಗಾದಿಯ ದಿನವನ್ನು ಹೊಸ ವರ್ಷದ ಆರಂಭ, ಹೊಸ ತಿಂಗಳು ಮತ್ತು ಹೊಸ ದಿನವೆಂದು ನಿರ್ಧರಿಸಿದರು. ಯುಗಾದಿ ಎಂಬ ಪದವು ಉಗಾದಿ ಎಂಬ ಪದದಿಂದ ಬಂದಿದೆ. ಮುಖ್ಯವಾಗಿ ಯುಗಾದಿ ಎಂಬ ಪದವು ಎರಡು ಶ್ರೇಷ್ಠ ಪದಗಳ ಸಂಯೋಜನೆಯಾಗಿದೆ. ಯುಗ ಎಂದರೆ ವಯಸ್ಸು ಅಥವಾ ಅವಧಿ, ಆದಿ ಎಂದರೆ ಯಾವುದೇ ಶುಭ ಪ್ರಾರಂಭ. ಆದ್ದರಿಂದ ಯುಗಾದಿ ಎಂದರೆ ಹೊಸ ವರ್ಷದ ಉಗಮ. ಈ ಉತ್ಸವವನ್ನು ಆಚರಿಸುವ ಜನರು ಭಗವಾನ್ ಬ್ರಹ್ಮದೇವರ ಆಶೀರ್ವಾದವನ್ನು ಪಡೆಯುತ್ತಾರೆ ಎನ್ನುವ ನಂಬಿಕೆ ಕೂಡ ಇದೆ. ಯುಗಾದಿ ಹಬ್ಬದ ಒಂದು ವಾರಕ್ಕೂ ಮೊದಲೇ ಆಚರಣೆ ಪ್ರಾರಂಭವಾಗುತ್ತದೆ. ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸುತ್ತಾ ಮತ್ತು ಅಲಂಕರಿಸಲು ಪ್ರಾರಂಭಿಸುತ್ತಾರೆ. ಹೆಚ್ಚಿನ ಮನೆಯ ಪ್ರವೇಶ ದ್ವಾರಗಳನ್ನು ವರ್ಣರಂಜಿತ ರಂಗೋಲಿಗಳಿಂದ ಅಲಂಕರಿಸಲಾಗುತ್ತದೆ, ಏಕೆಂದರೆ ಹೊಸ ವರ್ಷವು ರಂಗೋಲಿಯ ವಿವಿಧ ಬಣ್ಣಗಳಂತೆ ಪ್ರಕಾಶಮಾನವಾಗಿ ಮತ್ತು ವರ್ಣಮಯವಾಗಿರುತ್ತದೆ ಎಂದು ನಂಬಲಾಗಿದೆ. ಯುಗಾದಿಯ ಮಹತ್ವವನ್ನು ನೋಡೋದಾದರೆ, ಉತ್ತರ ಗೋಳಾರ್ಧವು 21 ದಿನಗಳವರೆಗೆ ಗರಿಷ್ಠ ಸೂರ್ಯನ ಕಿರಣಗಳನ್ನು ಪಡೆಯುವ ರೀತಿಯಲ್ಲಿ ಭೂಮಿಯು ಈ ದಿನದಂದು ಚಲಿಸುತ್ತದೆ. ಭೂಮಿಯ ಮೇಲಿನ ವಸಂತ ಋತುವಿನ ಆರಂಭವನ್ನು ಸಹ ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ಋತುವನ್ನು ಹಸಿರು ಮತ್ತು ಎಲೆಗಳು ಮತ್ತು ತಾಜಾ ಗಾಳಿಯ ಋತುಮಾನ ಎಂದು ಕರೆಯಲಾಗುತ್ತದೆ. ಈ ಸಮಯದಲ್ಲಿ ಹೊಸ ಎಲೆಗಳು ಮತ್ತು ಹೂಗಳು ಅರಳುತ್ತವೆ, ಹಣ್ಣುಗಳು, ಮೊಗ್ಗುಗಳು ಬಿಡಲು ಪ್ರಾರಂಭಿಸುತ್ತವೆ. ಈ 21 ದಿನ ಪರಿವರ್ತನೆಯು ಭೂಮಿಗೆ ಚೈತನ್ಯ ನೀಡುತ್ತದೆ ಮತ್ತು ಮುಂಬರುವ ವರ್ಷಕ್ಕೆ ಅದನ್ನು ಸಿದ್ಧಪಡಿಸುತ್ತದೆ. ಯುಗಾದಿ ಎಂದಾಗ ನೆನಪಾಗುವುದು ಕಹಿ ಸಿಹಿಯ ಮಿಶ್ರಣವಾದಂತಹ ಬೇವು ಬೆಲ್ಲ. ಎಲ್ಲರ ಬದುಕಿನ ಸಾರವು ಇದೇ ಆಗಿರುತ್ತದೆ ಅಲ್ವೇ? ಹಬ್ಬದ ಆಚರಣೆಯಲ್ಲಿ ವೈಶಿಷ್ಟ್ಯಗಳಿದ್ದರೂ ಬದುಕಿನಲ್ಲಿ ಸುಖ ದುಃಖಗಳನ್ನು ಹೇಗೆ ಸಮಾನವಾಗಿ ಸ್ವೀಕರಿಸಬೇಕು ಎಂಬುದನ್ನು ಕಲಿಸುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಭಾರತದಲ್ಲಿ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಯುಗಾದಿ ಹಬ್ಬವನ್ನು ಹೆಚ್ಚು ಸಂಭ್ರಮದಿಂದ ಆಚರಿಸುತ್ತಾರೆ. ಮಹಾರಾಷ್ಟ್ರದಲ್ಲಿ ಇದನ್ನು ಗುಡಿಪಾಡ್ವಾ ಎಂದು, ಸಿಂಧಿ ಜನರು ಈ ಹಬ್ಬವನ್ನು ಚೇತಿ ಚಾಂದ್ ಹಬ್ಬವೆಂದು ಕರೆಯುತ್ತಾರೆ. ಎಲ್ಲ ಹಬ್ಬಗಳಂತೆ ಯುಗಾದಿಯಂದು ವಿಶೇಷ ಖಾದ್ಯಗಳಿರುತ್ತವೆ. ಇದರಲ್ಲಿ ಬಹು ಮುಖ್ಯವಾದದ್ದು ಪಚಡಿ, ಅಂದರೆ ಬೇವಿನ ಚಿಗುರು, ಹೂವು, ಬೆಲ್ಲ, ಹಸಿ ಮಾವು, ಹುಣಸೆ ಹುಳಿಯ ರಸ, ಕಾಯಿ, ಮೆಣಸು ಮುಂತಾದವುಗಳನ್ನು ಸೇರಿಸಿ ಮಾಡುವ ಖಾದ್ಯ. ಇದರಲ್ಲಿ ಒಂದೊಂದು ಪದಾರ್ಥವು ಜೀವನದ ಸಂಕೇತವಾಗಿದ್ದು, ಮುಖ್ಯವಾಗಿ ಬೇವಿನ ಚಿಗುರು ಕಹಿಯಾಗಿದ್ದು ಇದು ದುಃಖವನ್ನು ಸೂಚಿಸುತ್ತದೆ. ಅದೇ ರೀತಿ ಬೆಲ್ಲ ಸಿಹಿಯಾಗಿದ್ದು ಸಂತೋಷವನ್ನು, ಹಸಿ ಮಾವು ಬದುಕಿನಲ್ಲಿ ಬರುವ ಅಚ್ಚರಿಗಳನ್ನು, ಹುಣಸೆ ರಸ ಬೇಸರವನ್ನು, ಉಪ್ಪು ಭಯವನ್ನು, ಕಾಯಿ ಮೆಣಸು ಕೋಪವನ್ನು ಪ್ರತಿನಿಧಿಸುತ್ತದೆ. ಇಲ್ಲಿ ಬೇವು ಬೆಲ್ಲ ಹೆಚ್ಚಿನ ಮಹತ್ವವನ್ನು ಪಡೆದಿದ್ದು, ಜನರ ಜೀವನವು ಕೂಡ ಸುಖ ದುಃಖಗಳ ಸಮ್ಮಿಲನ ಎನ್ನುವ ವಾಸ್ತವವನ್ನು ಎಲ್ಲರೂ ಸ್ವೀಕರಿಸಲೇಬೇಕು ಎಂಬುದನ್ನು ತಿಳಿಸುತ್ತದೆ. ಪಚಡಿಯೊಂದಿಗಿನ ಒಬ್ಬಟ್ಟಿನ ಊಟ ಯುಗಾದಿಯ ವಿಶೇಷ. ಯುಗಾದಿಯ ಇತಿಹಾಸವನ್ನು ನೋಡೋದಾದರೆ, ದಕ್ಷಿಣ ಭಾರತವನ್ನು ಆಳಿದ ಶಾಲಿವಾಹನ ಚೈತ್ರ ಶುದ್ಧ ಬಲಿಪಾಡ್ಯಮಿಯಂದು ಶಾಲಿವಾಹನ ರಾಜ ಸಿಂಹಾಸನಾರೂಢಿಯಾದನೆಂದು ಆಗಿನಿಂದ ಶಾಲಿವಾಹನ ಶಕೆ ಆರಂಭವಾಯಿತು ಎಂದು ಹೇಳಲಾಗುತ್ತೆ. ಪಂಚಾಂಗ ಮತ್ತು ಶಾಸ್ತ್ರದ ಪ್ರಕಾರ ಶುಭ ದಿನ, ಅತ್ಯಂತ ಶುಭ ಮುಹೂರ್ತದ 3 ದಿನಗಳೆಂದರೆ ಯುಗಾದಿ, ವಿಜಯದಶಮಿ, ಬಲಿಪಾಡ್ಯಮಿ. ಯುಗಾದಿ ಅತಿ ಶ್ರೇಷ್ಠ ಮುಹೂರ್ತ ಎಂದು ಭಾರತೀಯರು ನಂಬುತ್ತಾರೆ. ಯಾವುದಾದರೂ ಮಂಗಳ ಕಾರ್ಯ ಮಾಡಲು ಯೋಗ್ಯ ದಿನವೆಂದು ಹೇಳಲಾಗುತ್ತದೆ. ದೇವಾಲಯ, ಕೆಲವು ಮನೆಗಳಲ್ಲಿ ಹೊಸ ವರ್ಷದ ಪಂಚಾಂಗ ಶ್ರವಣ ಕೂಡ ಮಾಡಲಾಗತ್ತೆ. ಜೊತೆಗೆ ವಿವಿಧ ಸಾಂಸ್ಕೃತಿಕ ಸಾಹಿತ್ಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತೆ. ಇದಲ್ಲದೆ ಯುಗಾದಿಯಂದು ಅಭ್ಯಂಗ ಸ್ನಾನ, ತುಪ್ಪದಲ್ಲಿ ಮುಖ ನೋಡಿಕೊಳ್ಳುವ ಪದ್ಧತಿ, ಕುಟುಂಬದ ಹಿರಿಯರು, ಮಹಿಳೆಯರು ಮತ್ತು ಕಿರಿಯರಿಗೆ ಕುಂಕುಮ ಹಚ್ಚಿ ಆರತಿ ಮಾಡುವುದು, ಹೊಸ ಬಟ್ಟೆ ಧರಿಸುವುದು, ಮನೆ ಬಾಗಿಲಿಗೆ ರಂಗೋಲಿ ಹಾಕಿ ಮಾವು ಬೇವು ಎಲೆಗಳ ತೋರಣವನ್ನು ಕಟ್ಟುವುದು. ಕೆಲವರು ಬೇವು ಬೆಲ್ಲ ಸವಿದು ದೇವಸ್ಥಾನಗಳಿಗೆ ಭೇಟಿ ನೀಡುತ್ತಾರೆ. ಯುಗಾದಿಯಲ್ಲಿ ಆಚರಿಸುವ ಕೆಲವು ಪದ್ಧತಿಗಳಿಗೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಮುಖ್ಯವಾಗಿ ಹರಳೆಣ್ಣೆ ಸವರಿ ಸ್ನಾನ ಮಾಡುವುದು ವಿಶೇಷ.
ಯುಗಾದಿಯ ನಂತರ ಸೂರ್ಯನ ತಾಪ ಹೆಚ್ಚಾಗುತ್ತದೆ. ಇದಕ್ಕಾಗಿ ದೇಹವನ್ನು ಸಜ್ಜುಗೊಳಿಸಲು ಯುಗಾದಿಯಂದು ತಲೆಗೆ ಹರಳೆಣ್ಣೆ ಹಚ್ಚಲಾಗುತ್ತದೆ. ಇದರಿಂದ ದೇಹ ತಂಪಾಗಿರುತ್ತದೆ. ನೂತನ ಸಂವತ್ಸರದಲ್ಲಿ ಕೌಟುಂಬಿಕ ಜೀವನದಲ್ಲಿ ಸೌಹಾರ್ದತೆ ಇರಲಿ, ವೃತ್ತಿಯ ಬದುಕು ಏರುಗತಿಯಲ್ಲಿ ಸಾಗಲಿ, ಆರ್ಥಿಕವಾಗಿ ಸುಭದ್ರರಾಗಲು ನಿಮ್ಮ ಶ್ರಮ ಇರಲಿ, ಆರೋಗ್ಯದ ಸಮೃದ್ಧಿಯಾಗಲು ದೈವ ಕೃಪೆ ಕೂಡ ನಿಮಗೆ ಸಿಗಲಿ ಅಂತ ಹೇಳ್ತಾ, ಈ ಎಲ್ಲ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ಎಲ್ಲ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.